ಆಯ್ತಪ್ಪ, ಬಿಜೆಪಿಯವ್ರಿಗೆ ಅಧಿಕಾರ ಇತ್ತು, ಮುಖ್ಯಮಂತ್ರಿಗಳು ಅವ್ರ ಪಾರ್ಟಿಯವ್ರಿದ್ರು. ಇಂಥದ್ದು ಯಾವ್ದಾದ್ರು ಒಂದು ಬದುಕಿನಲ್ಲಿ ಬದಲಾವಣೆ ಮಾಡೋಂಥ ಒಂದು ಕಾರ್ಯಕ್ರಮ ಒಂದಿದ್ದಿದ್ರೆ ಸಾಕಾಗಿತ್ತು. ಮೊನ್ನೆ ಅಕ್ಷತೆ ಇರ್ತಾವ್ರೆ, ಅಕ್ಷತೆ ಯಾವಾಗ ಕೊಡೋದು? ದೇವಸ್ಥಾನದಲ್ಲಿ ಎಲ್ಲ ಪ್ರತಿಷ್ಠಾಪನೆ ಆದ್ಮೇಲೆ ಈಗ ನೀವು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡ್ತೀವಿ ಯಾವಾಗ? ತಾಳಿ ಕಟ್ಟೋ ಟೈಮಲ್ಲಿ. ಅಲ್ಲಿನ ಪೂಜೆನೇ ಆಗಿಲ್ಲ, 2 ತಿಂಗಳಿಂದ ಅಕ್ಷತೆ ಇರ್ತಾವ್ರೆ. ನಾವು ಕೊಟ್ಟಂತ ಅಕ್ಕಿನ ಅರ್ಶನ ಸೇರಿಸ್ಬಿಟ್ಟು ಹಾಕ್ಬಿಟ್ಟು ಅಕ್ಷತೆ ಕೊಡ್ತಾವೆ, ಮಾಡಿ ಕೊಡ್ತಾವೆ. ಇಲ್ಲಿ ಅದನ್ನ ನಾನು ಚರ್ಚೆ ಮಾಡೋದು ನಾವು ನಮ್ಮ ಹತ್ರ ಇಲ್ವೇ, ಹನುಮಂತ ಇಲ್ವೇ, ನಮ್ಮ ಹತ್ರ ರಾಮ ಇಲ್ವೇ? ನಾನು ಹೇಳ್ತಾ ಇದ್ದೀನಿ, ಅವರು ಒಂದೇನೋ ಅವ್ರದ್ದೊಂದು ಪ್ರಚಾರಕ್ಕೆ ಅವ್ರು ಹೊರಟಿದ್ದಾರೆ. ಈಗ ಬಹಳ ನೊಂದಿ ನಿಮ್ಮೆಲ್ಲರ ಪರವಾಗಿ ಈಗೇನು ಸುಮಾರು 100ಕ್ಕೂ ಹೆಚ್ಚು ಜನ ಮುಖಂಡರು ಹೋಗಿ ಸೇರ್ಕೊಂಡಿದ್ದೀರಿ. ಅವ್ರ ಪರವಾಗಿ ಮಲ್ವೇಗೌಡರು ಮಾತಾಡಿದ್ರು. ನಾ ಹಿಂದೆ ಕಾಂಗ್ರೆಸ್ಸಲ್ಲಿದ್ದೋ, ಈಗ ನಾವೆಲ್ಲ ಬಿಜೆಪಿಗೆ ಹೋಗಿದ್ದೋ, ಬಿಜೆಪಿಲಿ ಚುನಾವಣೆ ನಡೆಸೋಂಥ ದೊಡ್ಡ ಜವಾಬ್ದಾರಿ ಇದೆ ಅಂತೇಳಿ ಅವರು ಇವತ್ತು ನಮ್ಮ ಪಕ್ಷಕ್ಕೆ ನಾನು ಸೇರ್ಕೊಳ್ತಾ ಇದ್ದೀನಿ. ಇನ್ನು 100 ಜನ ಇದ್ದಾರೆ, ಅವರು ಸೇರಿಸ್ಕೊಳ್ತೀವಿ. ನಮ್ಮ ಮಾಜಿ ಶಾಸಕರು ಅಶ್ವತ್ಥರವರು ಇದ್ದಾರೆ, ಅವರು ಕೂಡ ಈಗಾಗಲೇ ಸಭೆ ಸಮಾರಂಭವನ್ನು ಮಾಡಿ ಅವರ ಮುಖಂಡತ್ವದಲ್ಲಿ 1000 ಜನ ಇವತ್ತು ಜನತಾದಳ ತೊರೆದು ಮಾಡ್ತಾರೆ. ಸೊ ಈ ಒಂದು ಸಂಬಂಧ ಯಾರಿಗೂ ಸಹಿಸ್ತಾ ಇಲ್ಲ. ಈಗ ಮೊನ್ನೆ ಪುಟ್ಟಣ್ಣನ ಎಲೆಕ್ಷನ್ ನಡೀತು. ಪುಟ್ಟಣ್ಣ ನಮ್ಮ ಚನ್ನಪಟ್ಟಣದವರು ಅಲ್ವೇ? ಇಬ್ರು ಒಂದಾಗಿ ಎಲೆಕ್ಷನ್ ಮಾಡಿದ್ರು. ಯಾಕೆ ಗೆಲ್ಲಕ್ಕಾಗ್ಲಿಲ್ಲ ಅವ್ರ ಕೈಲಿ? ಅವರು ಸೋತಿದ್ದಾರೆ, ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಮುಂದಕ್ಕೆ ಪಾರ್ಲಿಮೆಂಟಲ್ಲೂ ಅಷ್ಟೇ. ನಮ್ಮ ರಾಜ್ಯದಲ್ಲಿ ಏನೇ ಮಾಡಿದ್ರು ಕೂಡ ಜನ ಮೈಂಡ್ಸೆಟ್ ಮಾಡಿಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಎಲ್ಲರೂ ಕೂಡ ಇದೆ. ಆದ್ರಿಂದ ಇವತ್ತು ನಾನು ನಮ್ಮೆಲ್ಲ ಲೀಡರ್ಗಳಿಗೆ ಹೇಳೋದು, ರಾಜಕಾರಣದಲ್ಲಿ ಏನೇ ಭಿನ್ನಾಭಿಪ್ರಾಯದಲ್ಲಿ ಒಂದ್ ಕಡೆ ಸೈಡ್ಗಿರಿ, ಮರೀರಿ, ಒಗ್ಗಟ್ಟಿನಿಂದ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಆಯ್ತಪ್ಪ, ಬಿಜೆಪಿಯವ್ರಿಗೆ ಅಧಿಕಾರ ಇತ್ತು, ಮುಖ್ಯಮಂತ್ರಿಗಳು ಅವ್ರ ಪಾರ್ಟಿಯವ್ರಿದ್ರು. ಇಂಥದ್ದು ಯಾವ್ದಾದ್ರು ಒಂದು ಬದುಕಿನಲ್ಲಿ ಬದಲಾವಣೆ ಮಾಡೋಂಥ ಒಂದು ಕಾರ್ಯಕ್ರಮ ಒಂದಿದ್ದಿದ್ರೆ ಸಾಕಾಗಿತ್ತು. ಮೊನ್ನೆ ಅಕ್ಷತೆ ಇರ್ತಾವ್ರೆ, ಅಕ್ಷತೆ ಯಾವಾಗ ಕೊಡೋದು? ದೇವಸ್ಥಾನದಲ್ಲಿ ಎಲ್ಲ ಪ್ರತಿಷ್ಠಾಪನೆ ಆದ್ಮೇಲೆ ಈಗ ನೀವು ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡ್ತೀವಿ ಯಾವಾಗ? ತಾಳಿ ಕಟ್ಟೋ ಟೈಮಲ್ಲಿ. ಅಲ್ಲಿನ ಪೂಜೆನೇ ಆಗಿಲ್ಲ, 2 ತಿಂಗಳಿಂದ ಅಕ್ಷತೆ ಇರ್ತಾವ್ರೆ. ನಾವು ಕೊಟ್ಟಂತ ಅಕ್ಕಿನ ಅರ್ಶನ ಸೇರಿಸ್ಬಿಟ್ಟು ಹಾಕ್ಬಿಟ್ಟು ಅಕ್ಷತೆ ಕೊಡ್ತಾವೆ, ಮಾಡಿ ಕೊಡ್ತಾವೆ. ಇಲ್ಲಿ ಅದನ್ನ ನಾನು ಚರ್ಚೆ ಮಾಡೋದು ನಾವು ನಮ್ಮ ಹತ್ರ ಇಲ್ವೇ, ಹನುಮಂತ ಇಲ್ವೇ, ನಮ್ಮ ಹತ್ರ ರಾಮ ಇಲ್ವೇ? ನಾನು ಹೇಳ್ತಾ ಇದ್ದೀನಿ, ಅವರು ಒಂದೇನೋ ಅವ್ರದ್ದೊಂದು ಪ್ರಚಾರಕ್ಕೆ ಅವ್ರು ಹೊರಟಿದ್ದಾರೆ. ಈಗ ಬಹಳ ನೊಂದಿ ನಿಮ್ಮೆಲ್ಲರ ಪರವಾಗಿ ಈಗೇನು ಸುಮಾರು 100ಕ್ಕೂ ಹೆಚ್ಚು ಜನ ಮುಖಂಡರು ಹೋಗಿ ಸೇರ್ಕೊಂಡಿದ್ದೀರಿ. ಅವ್ರ ಪರವಾಗಿ ಮಲ್ವೇಗೌಡರು ಮಾತಾಡಿದ್ರು. ನಾ ಹಿಂದೆ ಕಾಂಗ್ರೆಸ್ಸಲ್ಲಿದ್ದೋ, ಈಗ ನಾವೆಲ್ಲ ಬಿಜೆಪಿಗೆ ಹೋಗಿದ್ದೋ, ಬಿಜೆಪಿಲಿ ಚುನಾವಣೆ ನಡೆಸೋಂಥ ದೊಡ್ಡ ಜವಾಬ್ದಾರಿ ಇದೆ ಅಂತೇಳಿ ಅವರು ಇವತ್ತು ನಮ್ಮ ಪಕ್ಷಕ್ಕೆ ನಾನು ಸೇರ್ಕೊಳ್ತಾ ಇದ್ದೀನಿ. ಇನ್ನು 100 ಜನ ಇದ್ದಾರೆ, ಅವರು ಸೇರಿಸ್ಕೊಳ್ತೀವಿ. ನಮ್ಮ ಮಾಜಿ ಶಾಸಕರು ಅಶ್ವತ್ಥರವರು ಇದ್ದಾರೆ, ಅವರು ಕೂಡ ಈಗಾಗಲೇ ಸಭೆ ಸಮಾರಂಭವನ್ನು ಮಾಡಿ ಅವರ ಮುಖಂಡತ್ವದಲ್ಲಿ 1000 ಜನ ಇವತ್ತು ಜನತಾದಳ ತೊರೆದು ಮಾಡ್ತಾರೆ. ಸೊ ಈ ಒಂದು ಸಂಬಂಧ ಯಾರಿಗೂ ಸಹಿಸ್ತಾ ಇಲ್ಲ. ಈಗ ಮೊನ್ನೆ ಪುಟ್ಟಣ್ಣನ ಎಲೆಕ್ಷನ್ ನಡೀತು. ಪುಟ್ಟಣ್ಣ ನಮ್ಮ ಚನ್ನಪಟ್ಟಣದವರು ಅಲ್ವೇ? ಇಬ್ರು ಒಂದಾಗಿ ಎಲೆಕ್ಷನ್ ಮಾಡಿದ್ರು. ಯಾಕೆ ಗೆಲ್ಲಕ್ಕಾಗ್ಲಿಲ್ಲ ಅವ್ರ ಕೈಲಿ? ಅವರು ಸೋತಿದ್ದಾರೆ, ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಮುಂದಕ್ಕೆ ಪಾರ್ಲಿಮೆಂಟಲ್ಲೂ ಅಷ್ಟೇ. ನಮ್ಮ ರಾಜ್ಯದಲ್ಲಿ ಏನೇ ಮಾಡಿದ್ರು ಕೂಡ ಜನ ಮೈಂಡ್ಸೆಟ್ ಮಾಡಿಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಎಲ್ಲರೂ ಕೂಡ ಇದೆ. ಆದ್ರಿಂದ ಇವತ್ತು ನಾನು ನಮ್ಮೆಲ್ಲ ಲೀಡರ್ಗಳಿಗೆ ಹೇಳೋದು, ರಾಜಕಾರಣದಲ್ಲಿ ಏನೇ ಭಿನ್ನಾಭಿಪ್ರಾಯದಲ್ಲಿ ಒಂದ್ ಕಡೆ ಸೈಡ್ಗಿರಿ, ಮರೀರಿ, ಒಗ್ಗಟ್ಟಿನಿಂದ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.